ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಉತ್ಸವ ಮುಗಿಯೋವರೆಗೂ ನಮ್ಮ ಕೈಗಳು ದೂರ ಆಗೋದು ಬೇಡ. ನಾನು ನಿಮ್ಗಳ ಜೊತೆಗಿದ್ದೀನಿ. ನನ್ನ ಮೇಲೆ ನಂಬಿಕೆ ಇದ್ರೆ. ಮಗು ಬೇಡವಾ? ಹೌದು, ನನಗೆ ಈ ಮಗು ಬೇಡ. ಮುಂದೆ ತಪ್ಪು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡ್ತೀಯಾ? ಅಜ್ಜಮ್ಮ, ಇಲ್ಲ ಕಣೆ, ಈಗ ನಿನಗೆ ಸರಿಯಾಗಿ ಬುದ್ಧಿ ಕಲಿಸದೇ ಇದ್ರೆ ಇನ್ಯಾವತ್ತೂ ಬುದ್ಧಿ ಕಲಿಯಲ್ಲ ಕಣೆ ನೀನು. ನಿಮ್ಮ ಊರಿನ ಬುದ್ಧಿ ಹೋಗ್ಬೇಕು ಅಂದ್ರೆ ನಾನು ಬೇರೆ ಥರನೇ ಪಾಠ ಹೇಳಬೇಕು. ಬಾ ನೀನು. ವಿರೂಪಾಕ್ಷ, ಈಗ ನಮ್ಮ ಕಷ್ಟಗಳೆಲ್ಲ ಕಳಿತು. ಗ್ರಹಣ ಬಿಟ್ಟ ಸೂರ್ಯ ಮಂಕುಗಳೆದು ದುಪ್ಪಟ್ಟು ಪ್ರಕಾಶಮಾನವಾಗಿರೋ ಥರ ನಮ್ಮ ಶಕ್ತಿ ಹೆಚ್ಚಾಗಿದೆ. ಈಗ ನಾವು ಮೂವರು ಕಚ್ಚಾಡದೆ ಪೂರ್ತಿಯಿಂದ ಒಟ್ಟಿಗೆ ಕೆಲಸ ಮಾಡಬೇಕು. ಇನ್ನು ಉತ್ಸವಕ್ಕೆ ಉಳಿದಿರೋದು ಬರೀ 8 ದಿವಸ. ಈಗ ನಿನ್ನ ಅಮ್ಮನವ್ರಿಗೆ ಏನು ಮಾಡಬೇಕು ಅಂತಲೂ ತೋಚಲ್ಲ. ಉತ್ಸವದಲ್ಲಿ ಗ್ರಹಣ ಕಾಲ ಕಳೆದ ನಂತರ ಶ್ರೀಚಕ್ರವನ್ನು ಅಪಹರಣ ಮಾಡಿ ಸ್ಥಳಾಂತರಿಸುವ ನಮ್ಮ ತಂತ್ರವನ್ನು ಶ್ರೀಗಳು ಹಾಳು ಮಾಡಿಬಿಟ್ರು. ಗ್ರಹಣದ ನಂತರನೇ ಉತ್ಸವ ಹೊರಡಬೇಕು ಅಂತ ಅಪ್ಪಣೆ ಹೊರಡಿಸಿ ನಮ್ಮ ರೂಪು ರೇಷೆಗಳೆಲ್ಲ ನೆಗೆದು ಬಿದ್ದು ಹೋಯಿತು. ಅದು ಸಾಲ್ದು ಅಂತ ಶ್ರೀಚಕ್ರಕ್ಕೆ ಚೋರ ಕಂಟಕ ಇದೆ ಅಂತ ಹೇಳಿ ಎಲ್ರನ್ನೂ ಎಚ್ಚರಿಸ್ಬಿಟ್ರು. ಜನ ಸುಮ್ಮನಿರ್ದೆ ಆ ವಿಚಾರವನ್ನ ಮೇಲಧಿಕಾರಿಗೆ ತಲುಪಿಸಿ ವಿಶೇಷ ಪೊಲೀಸ್ ಪಡೆನ ಕರೆಸಿದ್ದಾರೆ. ಶ್ರೀಗಳು ಶ್ರೀಚಕ್ರಕ್ಕೆ ಚೋರ ಭಯ ಇದೆ ಅಂತ ಹೇಗೆ ಹೇಳಿದ್ರು? ನಮ್ಮ ತಂತ್ರದ ಸುಳಿವೇನಾದರೂ ಅವ್ರಿಗೆ ಸಿಕ್ಕಿದೆಯಾ? ಈ ವಿಷಯ ಅವ್ರವರೆಗೂ ಹೇಗೆ ತರ್ತು? ನಮ್ಮ 3 ಜನಕ್ಕೆ ಬಿಟ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ನಾವು ಅದೇ ವಿಚಾರವನ್ನ ಯೋಚಿಸ್ತಾ ನಮ್ಮಲ್ಲೇ ಅನುಮಾನದ ಬೀಜಗಳನ್ನು ಹುಟ್ಟು ಹಾಕೊಳ್ಳೋದು ಬೇಡ. ಆ ನಿನ್ನ ಅಮ್ಮನವ್ರು ನಮ್ಗಿಂತ ಮಾಯಾವಿ. ನಮ್ಮ ಎಲ್ಲ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾಳೆ. ವಿರೂಪಾಕ್ಷ, ನನ್ನ ಬಾಯಲ್ಲಿ ಸುಳ್ಳು ಹೇಳಿಸ್ತೀಯಾ? ಆ ಶಕ್ತಿ ಇದೆಯಾ ನಿನ್ನಲ್ಲಿ? ಈಗ ಹೇಳ್ತೀನಿ, ನೋಡ್ತಾ ಇರು. ಉತ್ಸವದ ದಿನ ಶ್ರೀಚಕ್ರಕ್ಕೆ ಚೋರ ಕಂಟಕವಿದೆ. ಶ್ರೀಚಕ್ರ ಕಳ್ಳತನವಾಗೋ ಅಪಾಯವಿದೆ.
ಮನೇಲಿ ನಾನು ಹೇಳಿದ್ ನಡಿಬೇಕು. ನೀನು ಸರಿ ದಾರಿಗೆ ಬರ್ಲಿ ಅಂತ ಒಂದು ಶಿಕ್ಷೆ ವಿಧಿಸಿದ್ರೆ ತಪ್ಪಿಸ್ಕೊಳ್ಳಕ್ಕೆ 108 ನಾಟಕ ಆಡ್ತೀಯಾ? ಇವತ್ತು ನೀನು ಮಾಡಿದ ತಪ್ಪಿಗೆ ನಾನು ಕೊಡೋ ಉಡುಗೊರೆ ನೀನು ಸಾಯೋವರೆಗೂ ನೆನಪಿರುತ್ತೆ. ಇನ್ನು ಮುಂದೆ ಇಂಥ ತಪ್ಪು ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡಬೇಕು, ಹಾಗೆ ನೆನಪಿರುತ್ತೆ. ಏನ್ ಮಾಡ್ತಿದ್ದೀರಿ ಅಜ್ಜಮ್ಮ? ಎಮ್ಮೆ ಚರ್ಮ ನಿಂದು ಸಣ್ಣ ಪುಟ್ಟದಕ್ಕೆಲ್ಲ ಬಗ್ಗಲ್ಲ, ಬರೆ ಹಾಕ್ತೀನಿ ಈಗ. ಆಗ ಜೀವನ ಪೂರ್ತಿ ನೆನಪಿರುತ್ತೆ. ತಪ್ಪು ಮಾಡೋಕ್ ಮುಂಚೆ ಮುಟ್ಟಿ ನೋಡ್ಕೋತೀಯ. ನಾನು ಕೂಡ ನಮ್ಮಮ್ಮನಿಂದ ಇಂಥ ಬರೆಗಳನ್ನ ಎಳೆಸ್ಕೊಂಡೇ ಕಲ್ತಿರೋದು. ನಾನು ಕಲ್ತಿದ್ದನ್ನ ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ಅಲ್ವೇನೆ? ಈಗ ನಾನು ನಿನಗೆ ಕೆಟ್ಟವಳ ಕಾಣ್ತಿದ್ದೀನಿ, ಆದ್ರೆ ಮುಂದೊಂದಿನ ನಾನು ನೆನೆಸ್ಕೋತೀಯ. ಏನಮ್ಮ ಜಾಜಿಗೆ ಹಾಗೆ ಬರೆ ಹಾಕಕ್ಕೆ ಹೊರಟಿದ್ಯಲ್ಲ, ಅವಳೇನು ಎಮ್ಮೆನೋ ದನಾನೋ? ಅವಕ್ಕೂ ಹಾಗೆ ಮಾಡೋ ಹಾಗಿಲ್ಲ. ಪ್ರಾಣಿಗಳನ್ನು ಸರಿಯಾಗಿ ನಡೆಸ್ಕೋಬೇಕು. ಪೊಲೀಸ್ನವ್ರಿಗೆ ವಿಷಯ ಗೊತ್ತಾದ್ರೆ ಒಳಗೆ ಹಾಕ್ತಾರೆ. ಅಷ್ಟು ಅಮಾನುಷವಾಗಿ ನಡೆಸ್ಕೊಳ್ಳೋ ಅಂಥದ್ದು ಏನಾಗಿದೆ ಈಗ? ಇವಳನ್ನೇ ಕೇಳು, ಹೇಳ್ತಾಳೆ. ಆಯ್ತಾಯ್ತು, ಪಂಚಾಯ್ತಿ ಆಮೇಲೆ ಮಾಡೋಣ. ನಾನು ಬರೋದು ಒಂದು ಕ್ಷಣ ತಡ ಆಗಿದ್ದಿದ್ರೆ ಎಂಥ ಅನಾಹುತ ಆಗಿರೋದು. ಜಾಜಿ, ನೀನು ನಡಿ ಒಳಗೆ. ಏನಾಯ್ತು ವಿರೂಪಾಕ್ಷ ಶಾಸ್ತ್ರಿ?
ನನಗೊಂದು ಆತಂಕ ಶುರುವಾಗಿದೆ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಏನದು ಆತಂಕ? ನಮ್ಮ ಸಾಧನೆಗೆ, ನಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ನಮಗುಳಿದಿರೋದು ಇನ್ನು 8 ದಿವಸ. ಕಡೆಗಳಿಗೆನಲ್ಲಿ ಅಮ್ಮನವರು ಅಡೆತಡೆ ಒಡ್ಡೋ ಸಾಧ್ಯತೆಗಳಿದೆ. ಉತ್ಸವದ ದಿನ ಅಂದರೆ ಶ್ರೀಚಕ್ರ ಉದ್ಭವವಾಗೋ ದಿನ ಬೆಳಿಗ್ಗೆ 11ರ ನಂತರ 5 ಗಂಟೆ ಒಳಗಡೆ ನಮ್ಮ ಕಾರ್ಯ ಸಾಧನೆಯನ್ನು ಮಾಡ್ಕೋಬೇಕು. ಶ್ರೀಚಕ್ರ ಸ್ವಾಧೀನ ಆದ ಮೇಲೂ ಕೂಡ ಶ್ರೀಚಕ್ರದ ಸಿದ್ಧಿ ನಮಗೆ ದಕ್ಕದೇ ಇರೋ ಹಾಗೆ ಅಮ್ಮನವರು ನಮ್ಮ ಕೈಯನ್ನು ಕಟ್ಟಾಕೋದಿಲ್ಲ ಅಂತ ಏನು ಭರವಸೆ? ಹೌದು ವಿರೂಪಾಕ್ಷ, ಆ ಭಯ ನನಗೂ ಇದೆ. ಕೊನೆ ಗಳಿಗೆಯಲ್ಲಿ ಏನು ಬೇಕಾದರೂ ಮಾಡೋ ಅಂಥ ಯುಕ್ತಿ ಆ ನಿನ್ನ ಅಮ್ಮನವ್ರಿಗಿದೆ. ಹಾಗಾದ್ರೆ ಅದಕ್ಕೂ ಈಗಲೇ ನಾವು ತಂತ್ರ ರೂಪಿಸ್ಬೇಕು. ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ. ಏನು? ಏನಾದ್ರೂ ವ್ಯವಸ್ಥೆ ಆಗಲಿ, ಆದ್ರೆ ಈ ಬಾರಿ ನಮ್ಮ ತಂತ್ರ ಗಟ್ಟಿಯಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಅಮ್ಮನವರು ಅದರಿಂದ ಬಚಾವಾಗಬಾರ್ದು. ಈಗ ಬನ್ನಿ ನನ್ನ ಜೊತೆ. ಸುಂದರಿನ ಕಳ್ಕೊಂಡ ದುಃಖದಲ್ಲಿ ನಾವು ಊರೇ ಬಿಟ್ಟು ಹೊರಟಿದ್ವಿ. ಅದನ್ನು ತಪ್ಪಿಸ್ದೋಳು ಇವಳು. ಮತ್ತೆ ನಾವು ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಕೊಟ್ಟವಳಮ್ಮ ಇವಳು. 23 ವರ್ಷದಿಂದ ಕಾಣೆ ಆಗಿದ್ದ ಅಪ್ಪನ್ನ ಮನೆಗೆ ಕರ್ಕೊಂಡು ಬಂದ್ವಿ. ಸುಂದರಿ ಹೋದ ದುಃಖನ ತಪ್ಪಿಸಿ ಮತ್ತೆ ನಮ್ಮ ಬದುಕಲ್ಲಿ ಸುಖ ನೆಮ್ಮದಿ ಕೊಟ್ಟವಳು ಇವಳು. ಇವಳಿಂದ ಈ ಮನೆಯಲ್ಲಿ ಮತ್ತೆ ನೆಮ್ಮದಿ ಸುಖ ಸಂತೋಷ ಕಾಣೋ ಹಾಗಾಗಿದೆ. ಅವಳನ್ನ ಇಷ್ಟು ಅಮಾನುಷವಾಗಿ ನಡೆಸ್ಕೋತಿದ್ಯಲ್ಲಮ್ಮ, ಏನಾಗಿದೆ ನಿನಗೆ? ಮನೆ ಹಿರೀಕಳಾಗಿ ನೀನೇ ಹೀಗೆ ನಡ್ಕೊಂಡ್ರೆ ಅಂಥ ದ್ವೇಷ ಏನಮ್ಮ ಅವಳ ಮೇಲೆ? ನಾನೇನು ಇವಳ ಮೇಲಿನ ದ್ವೇಷದಿಂದ ಹೀಗೆ ಮಾಡ್ತಿಲ್ಲ ಕಣೋ ಶೇಖರಿ. ಮಕ್ಕಳು ತಪ್ಪು ಮಾಡಿದಾಗ ಮುಂದೆ ಇಂಥ ತಪ್ಪು ಮಾಡದೇ ಇರಲಿ ಅಂತ ಹೀಗೊಂದು ಪಾಠ ಕಲಿಸೋಕ್ಕೆ ಮಾಡಿದ ಪ್ರಯತ್ನ ಅಷ್ಟೇ. ಯಾಕೆ ನೀ ತಪ್ಪು ಮಾಡಿದಾಗ ಇಂಥ ಶಿಕ್ಷೆ ಕೊಟ್ಟಿದ್ದೆಲ್ಲ ಮರ್ತೋಯ್ತಾ? ನನ್ನ ವಿಚಾರ ಬೇರೆ, ಅವಳ ವಿಚಾರ ಬೇರೆ. ಊರ್ನವ್ರ ಪಾಲ್ಗೆ ಅವಳು ತಾಂಡದ ಹುಡುಗಿ ಇರಬಹುದು, ಆದರೆ ನನ್ನ ಪಾಲ್ಗೆ ಅವಳು ನನ್ನ ಮಗಳು. ಅವಳ ರೂಪ ಆಕಾರ ಬೇರೆ ಇರಬಹುದಮ್ಮ, ಆದರೆ ಒಳಗಿರೋ ಜೀವ ನಮ್ಮ ಸುಂದರಿದು. ಒಂದು ಸಾರ್ತಿ ಕಳ್ಕೊಂಡಿದ್ದೀವಿ, ಮತ್ತೆ ಕಳ್ಕೊಳ್ಳೋದು ಬೇಡಮ್ಮ. ಅದೇ ಸದರಾಗಿರೋದು ಇವಳಿಗೆ. ಎಲ್ರು ಇವಳನ್ನ ಸುಂದ್ರಿ ಅಂತ ಮುದ್ದಿಸ್ತಿರೋದು ಎಗ್ಗಿಲ್ದಂಗಾಗಿದೆ. ಮನೆಯಲ್ಲಿ ಯಾರ್ದಾದ್ರೂ ಒಬ್ರದು ಭಯ ಭೀತಿ ಅನ್ನೋದು ಇರಬೇಕು. ಅದನ್ನ ನಾನು ಮಾಡ್ತಿದ್ದೀನಿ. ಇವತ್ತು ನಾನು ಅವಳಿಗೆ ಶಿಕ್ಷೆ ಕೊಟ್ರೆ ನಾಳೆ ಅವಳ ಬದುಕು ನೆಟ್ಟಿಗಿರುತ್ತೆ. ಅಲ್ಲಮ್ಮ, ಅವಳಿಗೆ ಶಿಕ್ಷೆ ಕೊಡೋಕೆ ನಮ್ಗೆ ಯಾವ ಹಕ್ಕಿದೆ? ನಮ್ಮ ಮನೆಗೆ ಕರ್ಕೊಂಡು ಬಂದಿರೋದು ಅಪ್ಪ, ಅವಳನ್ನ ಕಳಿಸ್ಕೊಟ್ಟಿರೋದು ಜಾಜಿಯವರಪ್ಪ. ಅವಳು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನೆಲ್ಲ ತಮ್ಮವರು ಅಂತ ತಿಳ್ಕೊಂಡು ಉಳ್ಕೊಂಡಿರೋದು ಅವಳು. ಅವಳನ್ನ ಶಿಕ್ಷೆ ಕೊಡೋಕೆ ನಮ್ಗೆ ಯಾವ ಹಕ್ಕಿದೆಯಮ್ಮ? ಸರಿ, ಅವಳಿಗೆ ಬರೆ ಹಾಕುವಂಥ ತಪ್ಪು ಅವಳು ಏನು ಮಾಡಿದಾಳೆ?
ಏನಿದು ಹಳ್ಳ? ಈ ಹಳ್ಳದಲ್ಲಿ ಏನಿದೆ? ಅಮ್ಮನವ್ರನ್ನ ಮಣಿಸುವಂತ ಶಕ್ತಿ. ಅಮ್ಮನವ್ರು ನಮ್ಮನ್ನ ಕಟ್ ಹಾಕೋಕ್ ಮುಂಚೆ ನಾವೇ ಅಮ್ಮನವ್ರನ್ನ ಕಟ್ ಹಾಕೋಕೆ ಈ ಹಳ್ಳ. ಅಂದ್ರೆ ಅಮ್ಮನವ್ರ ಅಷ್ಟ ದಿಗ್ಬಂಧನ. ಹಿಂದೆನೇ ಇದನ್ನು ಮಾಡಿದ್ದಾಗಿತ್ತಲ್ಲ. ಆದ್ರೆ ಇದು ಬೇರೆನೇ ರೀತಿದು. ನಾವು ಮಾಡಿದ ಬಂಧನಗಳನ್ನೆಲ್ಲ ತನ್ನ ಜಾಣತನದಿಂದ ಬಿಡಿಸ್ಕೊಳ್ತಿದ್ಲು. ಆದ್ರೆ ನಾನೀಗ ಪ್ರಯೋಗಿಸೋ ದಿಗ್ಬಂಧನದಿಂದ ತಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ದಿಗ್ಬಂಧನನ ಮಾಡೋದಕ್ಕೆ ನಾನೇ ದೇವಸ್ಥಾನ ಪ್ರವೇಶ ಮಾಡಬೇಕು. ಈಗ ದೇವಸ್ಥಾನದ ಮೂಲೆ ಮೂಲೆಗಳಲ್ಲೂ ಭಕ್ತಾದಿಗಳು ತುಂಬಿ ತುಳುಕ್ತಾ ಇರ್ತಾರೆ. ಈ ಸಮಯದಲ್ಲಿ ನೀನು ದೇವಸ್ಥಾನಕ್ಕೆ ಬಂದು ಅಮ್ಮನವ್ರಿಗೆ ದಿಗ್ಬಂಧನ ಹಾಕೋದಕ್ಕಾಗೋದಿಲ್ಲ ಕಾಲರುದ್ರ ಸಿದ್ದೇಶ್ವರ ಕಡ್ಕೆ. ಅದಕ್ಕೆ ನಾನು ಬೇರೆನೇ ಪ್ರಯೋಗ ಮಾಡ್ತಾ ಇದ್ದೀನಿ. ಏನದು? ಬಂದೆ.